ಜೈ ಭೀಮ್. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೈನಾರಿಟಿ ಸಂಘದ ಅಲ್ಪಸಂಖ್ಯಾತರ ರಾಜ್ಯಾಧ್ಯಕ್ಷನಾಗಿ ನಾನು ಇವತ್ತು ಈ ವಿಡಿಯೋ ಬಿಡುಗಡೆ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಿಡುಗಡೆ ಮಾಡೋ ಉದ್ದೇಶ ಏನಂದ್ರೆ, ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಗಮನಕ್ಕೆ ತರಿಸ್ಬೇಕಂತ ನನ್ನ ಉದ್ದೇಶ. ಯಾಕಂದ್ರೆ ಇವತ್ತು ಒಂದು ಸಮಾಜ, ಒಂದು 700 ಮಕ್ಕಳು, 701,000 ಮಕ್ಕಳು ಅವರು ಎಜುಕೇಶನ್ ತಗೊಂಡಿದ್ದಾರೆ. ಕನಿಷ್ಠ ಒಂದು 10 ವರ್ಷ 12 ವರ್ಷ ಎಜುಕೇಶನ್ ತಗೊಂಡಿದ್ದಾರೆ. ಆ ಸ್ಕೂಲ್ ಬಂದು ಇವತ್ತು ಸರ್ಕಾರದಿಂದ ಕ್ಲೋಸ್ ಮಾಡಿದ್ದಾರೆ. ಆ ಮಕ್ಕಳ ಭವಿಷ್ಯ ಏನು? ಈಗ ಮುಂದಕ್ಕೆ ಆ ಮಕ್ಕಳ ಭವಿಷ್ಯ ಏನಾಗ್ಬೇಕು? ಇಷ್ಟು ಜನ ಓದ್ತಾ ಇದ್ದಾರೆ. ಈಗ ಅವರೆಲ್ಲ ಸ್ಕೂಲ್ ಫೀಸ್ ಕಟ್ಟಿದ್ದಾರೆ, ಡೊನೇಷನ್ ಕೊಟ್ಟಿದ್ದಾರೆ. ಅವ್ರದ್ದೇ ಸಮಸ್ಯೆ ಏನು? ಈಗ ನೋಡಿ, ಯಾವುದೋ ಒಂದು ಸಂಘಟನೆ ಬಂದು ಇಲ್ಲಿ ತನಿಖೆ ಮಾಡಿದೆ. ತನಿಖೆ ಮಾಡಿಬಿಟ್ಟು ಗಮನಕ್ಕೆ ತರಿಸಿದೆ, ಸರ್ಕಾರ ಗಮನಕ್ಕೆ ತರಿಸಿದೆ. ಸಮರ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಇಲ್ಲಿ ತನಿಸಂದ್ರ ವ್ಯಾಪ್ತಿಯಲ್ಲಿ ಬರುವ ಒಂದು ದೊಡ್ಡ ಸ್ಕೂಲು, ಮತ್ತೆ ಜಾಮಿಯಾ ಮೊಹಮ್ಮದಿಯಾ ಅಂತಾನೂ ಹೆಸರು ಇದೆ ಆ ಸ್ಕೂಲ್ಗೆ. ಜಾಮಿಯಾ ಮೊಹಮ್ಮದಿಯಾ ಟ್ರಸ್ಟ್ ಅಂತ ಇದೆ, ಸಮರ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಇಟ್ಕೊಂಡಿದ್ದಾರೆ. ಈಗ ನಾವು ಹೇಳೋದೇನಂದ್ರೆ, ಆ ಮಕ್ಕಳ ಭವಿಷ್ಯ ಏನಾಗ್ಬೇಕು ನೋಡಿ. ಪಾಪ ಆಟೋದಲ್ಲಿ ಜೀವನ ಮಾಡೋರು, ಒಬ್ಬ ಆಟೋ ಡ್ರೈವರು ತಗೊಂಡು ಹೋಗಿ ಆಟೋ ಓಡಿಸಿ ಇಷ್ಟು ಹಣ ಅವ್ರಿಗೆ ಕೊಟ್ಟಿ ಆ ಮಕ್ಕಳ ಭವಿಷ್ಯ ಒಳ್ಳೇದಾಗುತ್ತಂತ ಅವರು ಓದಿಸಿದ್ದಾರೆ. ಈಗ ಆ ಮಕ್ಕಳ ಭವಿಷ್ಯ ಏನಾಗ್ಬೇಕು? ಸರ್ಕಾರ ಮಧ್ಯದಲ್ಲಿ ಬಂದು ಇದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಬೇಕು, ಈ ಸಮಸ್ಯೆ ಬಗೆಹರಿಸಬೇಕು. ನಮ್ಮ ಮುಖ್ಯಮಂತ್ರಿಗಳಿಗೆ ಈ ವಿಡಿಯೋ ತಲುಪಬೇಕು, ಅವ್ರ ಗಮನಕ್ಕೆ ಬರಬೇಕು. ದಯವಿಟ್ಟು ಈ ವಿಡಿಯೋ ಎಲ್ಲರೂ ವೈರಲ್ ಮಾಡಿಬಿಟ್ಟು ನಮ್ಮ ಸರ್ಕಾರ ಗಮನಕ್ಕೆ ತರಿಸ್ಬೇಕಂತ ನನ್ನ ವಿನಂತಿ. ನೋಡಿ, ಇನ್ನೊಂದು ವಿಡಿಯೋ ನಮ್ಮ ಸ್ನೇಹಿತರಾದ ಮತ್ತೀನು, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೈನಾರಿಟಿ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅವರು ಒಂದು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಅದು ನೋಡಿದ್ದೀನಿ ನಾನು. ಅದು ಎಲ್ಲ ದಾಖಲೆ ನನ್ನ ಹತ್ರ ಇದೆ. ಅದು ಬಂದ್ ಮಾಡೋದು ನೋಟಿಸು, ಮತ್ತೆ ಅಲ್ಲಿ ಹೋಗಿರೋದು ವಿಡಿಯೋಸ್ ಎಲ್ಲ ಮಾಡಿರೋದು ಎಲ್ಲ ನನ್ನ ಹತ್ರ ದಾಖಲೆಗಳಿದೆ. ಬಟ್ ಏನಂದ್ರೆ ಹೇಳೋದು, ಈ ತರ ಇನ್ನ ಯಾವ್ದ್ಯಾವ್ದು ಸ್ಕೂಲ್ ಇದೆಯೋ, ಇದು ಒಂದೇ ಅಲ್ಲ ನಾನು ಹೇಳ್ತಾ ಇರೋದು, ಇನ್ನ ಯಾವ್ಯಾವ ಸ್ಕೂಲ್ ಇದೆಯೋ, ಇಷ್ಟು ವರ್ಷ ಓದಿ ಮಕ್ಕಳು ಅವರು ಜೀವನ ಏನಾಗ್ಬೇಕು, ಅವ್ರ ಭವಿಷ್ಯ ಏನಾಗ್ಬೇಕು, ದಯವಿಟ್ಟು ಎಲ್ಲಾ ಸ್ಕೂಲ್ಗೆ, ಎಲ್ಲಾ ಶಾಲೆಗಳಿಗೆ ಸ್ವಲ್ಪ ತನಿಖೆ ಮಾಡಿ ಅಂತ ನಮ್ಮ ಸರ್ಕಾರ ಹತ್ರ ನನ್ನ ವಿನಂತಿ. ದಯವಿಟ್ಟು ಇದು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡ್ಬಿಟ್ಟು, ಯಾಕಂದ್ರೆ ಎಜುಕೇಶನ್, ಶಿಕ್ಷಣ ನಮ್ಮ ಎಲ್ಲ ಒಂದು ಹಕ್ಕು, ಎಲ್ಲ ಸಮಾಜದ ಹಕ್ಕು ಅದು. ಶಿಕ್ಷಣ ಕೊಡ್ಲೇಬೇಕು. ನಮ್ಮ ಸರ್ಕಾರನೂ ಕೊಡ್ತಾ ಇದೆ. ಆದ್ರೆ ಈ ಸ್ವಲ್ಪ ಕೆಲವು ಸ್ಕೂಲ್ಗಳು ಏನೋ ದಾಖಲೆಗಳು ಏನೇನ್ ಮಾಡಿದಾರೋ ಸ್ವಲ್ಪ ದಯವಿಟ್ಟು ಎಲ್ಲಾ ಸ್ಕೂಲ್ಗಳಿಗೆ ಹೋಗಿ ನಮ್ಮ ಸರ್ಕಾರ ತನಿಖೆ ಮಾಡಿ ಅದು ಹೆಂಗಿದೆ ಎಂತ ಸ್ವಲ್ಪ ತನಿಖೆ ಮಾಡಿ ಸ್ಕೂಲ್ಗಳಿಗೆ ಸ್ವಲ್ಪ ಅದು ನೋಡಿದ್ರೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಮಕ್ಕಳ ಭವಿಷ್ಯ ಇದು. ಮಕ್ಕಳ ಭವಿಷ್ಯಕ್ಕಾಗಿ ಎಲ್ಲರೂ ತಾಯಿ ತಂದೆಗಳು ಜೀವನಕ್ಕೆ ಹೋರಾಟ ಮಾಡ್ತಾರೆ. ಜೀವನ ಪೂರ್ತಿ ಹೋರಾಟ ಮಾಡಿ ಆ ಮಕ್ಕಳಿಗೆ ಒಂದು ಭವಿಷ್ಯ ಕೊಡ್ಬೇಕಂತ ಅವ್ರು ಏನೇನೋ ತಾಪತ್ರ ಪಡ್ತಾರೆ ಪಾಪ. ಆಮೇಲೆ ನೋಡಿದ್ರೆ ಹಿಂಗೆ ಆಗ್ಬಿಟ್ರೆ ಏನ್ ಮಾಡ್ಬೇಕು? ಅವರು ಎಲ್ಲಿ ಹೋಗ್ಬೇಕು? ಅವರು ಯಾರ ಹತ್ರ ಹೋಗಿ ಕೇಳಬೇಕು? ದಯವಿಟ್ಟು ನಮ್ಮ ಸರ್ಕಾರ ಮಧ್ಯಸ್ಥಲಿಗೆ ಬಂದು ಏನಾದ್ರೂ ಒಂದು ಪರಿಹಾರ ಮಾಡ್ಬೇಕಂತ ನನ್ನ ವಿನಂತಿ. ದಯವಿಟ್ಟು ನಮ್ಮ ಸರ್ಕಾರ ಇದರಲ್ಲಿ ಮಧ್ಯಸ್ಥಿಕೆ ಬರಬೇಕು.